ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಮೌಂಟ್ ಏನ್ ಬರ್ತಿತ್ತು ಅದು ಕೆಲವ್ರಿಗೆ ಆಲ್ರೆಡಿ 2-3 ಮಂತ್ಸ್ ಇಂದ ಅಮೌಂಟ್ ಬಂದಿರ್ಲಿಲ್ಲ. ಅಮೌಂಟ್ ಬಂದಿಲ್ವಲ್ಲ ಅಂತ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಕ್ ಹೋದವ್ರಿಗೆ ಅಲ್ಲಿ ಇನ್ನ ಬರೀ ಜಾನ್ವರಿ ಫೆಬ್ರವರಿ ಡ್ರಾಪ್ ಡೌನ್ ಮಾತ್ರ ತೋರಿಸ್ತಾ ಇದೆ. ಅಲ್ಲಿ ಇನ್ನ ಇವಾಗ ರೀಸೆಂಟ್ ಮಂತ್ಸ್ ಏನಿದೆ, ಲಾಸ್ಟ್ 2-3 ಮಂತ್ಸ್ ಏನಿದೆ ಅದರಲ್ಲಿ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ್ರೆ ಡ್ರಾಪ್ ಡೌನ್ ಅಲ್ಲಿ ಆ ಮಂತ್ಸೇ ತೋರಿಸ್ತಾ ಇಲ್ಲ. ಅದಕ್ಕೆ ತುಂಬಾ ಜನಕ್ಕೆ ಈ ಅಕ್ಕಿ ಹಣ ಏನಿದೆ ಅದು ಬರುತ್ತಾ ಬರಲ್ವಾ, ಆಲ್ರೆಡಿ 2-3 ಮಂತ್ಸ್ ಪೆಂಡಿಂಗ್ ಇದೆಯಲ್ಲ, ಈ ಅಮೌಂಟ್ ಯಾವಾಗ ಬರುತ್ತೆ ಅಥವಾ ಬರುತ್ತಾ ಇಲ್ಲ ಸ್ಟಾಪ್ ಆಗುತ್ತಾ ಅಂತ ತುಂಬಾ ಜನಕ್ಕೆ ಡೌಟ್ ಇತ್ತು. ಯಾರಿಗೆಲ್ಲ ಅಮೌಂಟ್ ಬರೋದಕ್ಕೆ ಪೆಂಡಿಂಗ್ ಇತ್ತು ಅವ್ರೆಲ್ರಿಗೂ ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನು ಅಂತಂದ್ರೆ, ಇವಾಗ ಯಾರಿಗೆಲ್ಲ ಇನ್ನು ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಪೆಂಡಿಂಗ್ ಅಲ್ಲಿ ಇದೆಯೋ, ಅಂದ್ರೆ 2 ಅಥವಾ 3 ತಿಂಗಳಿಂದ ಪೆಂಡಿಂಗ್ ಅಲ್ಲೇ ಇದೆ, ಅವ್ರ ಬ್ಯಾಂಕ್ ಅಕೌಂಟ್ ಗೆ ಅಮೌಂಟ್ ಇನ್ನು ಕ್ರೆಡಿಟ್ ಆಗಿಲ್ವೋ, ಅವ್ರು ಎಲ್ಲರ ರೇಷನ್ ಕಾರ್ಡ್ ನ ರೀವೆರಿಫಿಕೇಶನ್ ಮಾಡ್ತಾ ಇದಾರೆ. ಅಂದ್ರೆ ನಿಮ್ ರೇಷನ್ ಕಾರ್ಡ್ ಏನಿದೆ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿದ್ಯಾ, KYC ಕಂಪ್ಲೀಟ್ ಆಗಿದ್ಯಾ, ಮತ್ತೆ ನಿಮ್ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಜನಕ್ಕೂ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡ್ತಾ ಇದಾರೆ. ಅವೆಲ್ಲ ಕಂಪ್ಲೀಟ್ ಆಗಿದ್ರೆ, ಅಂದ್ರೆ ಈ KYC ಕಂಪ್ಲೀಟ್ ಆಗಿದ್ರೆ ನಿಮ್ಗೆ ಇನ್ನ 1 ವೀಕ್ ಅಲ್ಲಿ ನಿಮ್ ಅಕೌಂಟ್ ಗೆ ಅಮೌಂಟ್ ಬರುತ್ತೆ ಅನ್ನೋ ಒಂದು ಅಪ್ಡೇಟ್ ಇದೆ. ಈಗಾಗ್ಲೇ ತುಂಬಾ ಜನಕ್ಕೆ ಮೇ ಮಂತ್ ವರ್ಗೂ ಅಕ್ಕಿ ಹಣ ಬಂದಿದೆ. ಅಂದ್ರೆ 60-70% ಜನಕ್ಕೆ ಮೇ ಮಂತ್ ವರ್ಗುನು ಅಕ್ಕಿ ಹಣ ಬಂದಿದೆ ಅವ್ರ ಬ್ಯಾಂಕ್ ಅಕೌಂಟ್ ಗೆ. ಇಷ್ಟು ದಿನ ವೆಬ್ಸೈಟ್ ಅಲ್ಲೂ ಕರೆಕ್ಟ್ ಆಗಿ ತೋರಿಸ್ತಾ ಇರ್ಲಿಲ್ಲ, ಇನ್ನೂ ಅಪ್ಡೇಟ್ ಆಗಿರ್ಲಿಲ್ಲ. ಬಟ್ ಇವಾಗ ನಿಮ್ಗೆ ಎಷ್ಟು ಮಂತ್ ವರ್ಗೂ ಅಮೌಂಟ್ ಬಂದಿದೆ ಅಂತ ನೀವು ಆಹಾರ ವೆಬ್ಸೈಟ್ ಅಲ್ಲೇ ಚೆಕ್ ಮಾಡ್ಕೋಬಹುದು. ಇದನ್ನ ನೀವು ನಿಮ್ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು. ಜಸ್ಟ್ ನಿಮ್ ಗೂಗಲ್ ಕ್ರೋಮ್ ಓಪನ್ ಮಾಡಿ, ಇಲ್ಲಿ ಆಹಾರ ವೆಬ್ಸೈಟ್ ಅಂತ ಟೈಪ್ ಮಾಡಿ, ಫಸ್ಟ್ ವೆಬ್ಸೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ 3 ಲೈನ್ಸ್ ಕಾಣಿಸ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ DBT ಸ್ಟೇಟಸ್ ಕ್ಲಿಕ್ ಮಾಡಿ. ಇವಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ ಡಿಸ್ಟಿಕ್ ಯಾವ್ದು ಅಂತ ನೋಡ್ಕೊಂಡು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಸ್ಟೇಟಸ್ ಆಫ್ DBT ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಮಂತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಮಂತ್ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು ಇಲ್ಲಿ ಮೇ ಮಂತ್ ವರ್ಗುನು ಸ್ಟೇಟಸ್ ಅವೈಲೇಬಲ್ ಇದೆ. ಫಸ್ಟ್ ಬರೀ ಮಾರ್ಚ್ ಏಪ್ರಿಲ್ ಅಲ್ಲಿವರೆಗೂ ಮಾತ್ರ ಸ್ಟೇಟಸ್ ತೋರಿಸ್ತಾ ಇತ್ತು, ಅದು ಕರೆಕ್ಟ್ ಆಗಿ ತೋರಿಸ್ತಾ ಇರ್ಲಿಲ್ಲ ಒಬ್ಬೊಬ್ರಿಗೆ. ಬಟ್ ಇವಾಗ ಈ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ್ರೆ ಮೇ ಮಂತ್ ವರ್ಗುನು ನಿಮ್ಗೆ ಸ್ಟೇಟಸ್ ಅವೈಲೇಬಲ್ ಇದೆ. ಇವಾಗ 2024 ಸೆಲೆಕ್ಟ್ ಮಾಡ್ಕೊಂಡು ಮೇ ಮಂತ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಏನಿದೆ ಅದನ್ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾರೋ ನಂಬರ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಇಲ್ಲಿ ಎಂಟರ್ ಮಾಡಿ ಗೋ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ. ಗೋ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ರೇಷನ್ ಕಾರ್ಡ್ ಯಾರ ಹೆಸರಲ್ಲಿ ಇದೆ, ಮತ್ತೆ ಎಷ್ಟು ಜನ ಇದಾರೆ, ಮತ್ತೆ ಕಾರ್ಡ್ ಟೈಪ್ ಏನು, ಎಲಿಜಿಬಲ್ ಕ್ವಾಂಟಿಟಿ, ಅಮೌಂಟ್ ಎಷ್ಟು ಬಂದಿದೆ ಎಲ್ಲ ತೋರಿಸ್ಬಿಡುತ್ತೆ. ಸಪೋಸ್ ನಿಮ್ಗೆ ಏನಾದ್ರು ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಏನಾದ್ರು ಅಮೌಂಟ್ ಬಂದಿಲ್ಲ ಅಂತಂದ್ರೆ ಮತ್ತೆ ಮಂತ್ ಡ್ರಾಪ್ ಡೌನ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಮಾರ್ಚ್ ಏಪ್ರಿಲ್ ನಿಮ್ಗೆ ಯಾವ ಮಂತ್ ಅಲ್ಲಿ ಅಮೌಂಟ್ ಬಂದಿಲ್ವೋ ಆ ಮಂತ್ ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಗೋ ಬಟನ್ ಕ್ಲಿಕ್ ಮಾಡಿ. ಅಲ್ಲಿ ಅಮೌಂಟ್ ಬಂದಿದ್ಯಾ ಇಲ್ವಾ ಅಂತ ಕರೆಕ್ಟ್ ಆಗಿ ತೋರಿಸುತ್ತೆ. ಏನಾದ್ರು ಬಂದಿಲ್ಲ ಅಂತಂದ್ರೆ ಏನಕ್ಕೆ ಬಂದಿಲ್ಲ, ಯಾವ ರೀಸನ್ ಬಂದಿಲ್ಲ ಅಂತಾನು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇನ್ನ ಸ್ವಲ್ಪ ಜನಕ್ಕೆ ಆಲ್ರೆಡಿ ಮೇ ಅಮೌಂಟ್ ಬಂದಿರೋರ್ಗೆ ಜೂನ್ ಅಮೌಂಟ್ ಇನ್ನು ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದಾರೆ. ಜೂನ್ ಅಮೌಂಟ್ ಬರೋದು ಜುಲೈಯಲ್ಲಿ ಈ ಡ್ರಾಪ್ ಡೌನ್ ಏನಿದೆ, ಮಂತ್ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ ತಕ್ಷಣ ಜೂನ್ ಅಂತ ಒಂದು ಮಂತ್ ಅಪ್ಡೇಟ್ ಆಗುತ್ತೆ ಇಲ್ಲಿ. ಅವಾಗ ಜೂನ್ ನ ಸೆಲೆಕ್ಟ್ ಮಾಡ್ಕೊಂಡು ಗೋ ಬಟನ್ ಕ್ಲಿಕ್ ಮಾಡಿದ್ರೆ ಜೂನ್ ಅಲ್ಲಿ ಅಮೌಂಟ್ ಬಂದಿದ್ಯಾ ಇಲ್ವಾ, ಇನ್ನು ಎಷ್ಟು ಜನಕ್ಕೆ ಬರ್ಬೇಕು, ನಾನು ಬಂದಿದ್ರೆ ಇಲ್ಲಿ ಬಂದಿದೆ ಅಂತ ತೋರಿಸುತ್ತೆ, ಎಷ್ಟು ಅಮೌಂಟ್ ಬಂದಿದೆ ಅಂತ. ಬಂದಿಲ್ಲ ಅಂತಂದ್ರೆ ಇಲ್ಲಿ ಏನು ತೋರಿಸಲ್ಲ. ಜಾನ್ವರಿಯಿಂದ ಮೇ ವರ್ಗುನು ನೀವು ಈಸಿಯಾಗಿ ನಿಮ್ಮ ಮೊಬೈಲ್ ಅಲ್ಲೇನೆ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು. ಈಗಾಗಲೇ ಎಷ್ಟು ಜನಕ್ಕೆ ಅಮೌಂಟ್ ಬಂದಿದೆ, ಎಷ್ಟು ಜನಕ್ಕೆ ಅಮೌಂಟ್ ಬಂದಿಲ್ಲ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಡೈಲಿ ಇದೇ ತರ ಯೂಸ್ಫುಲ್ ಕಂಟೆಂಟ್ಸ್ ಕೂಡ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ದುಡ್ಡು ಯಾರ್ಯಾರಿಗೆ ಬರ್ತಿತ್ತೋ ಅವ್ರೆಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಇನ್ಫಾರ್ಮೇಶನ್ ಸಿಕ್ದಂಗೆ ಆಗುತ್ತೆ.